ಕುದುರೆ ಓಡಿ ಬಂದಿತ್ತ. ನನ್ಗೂ ಬಿಗ್ ಬಾಸ್ಗೆ ಬರಬೇಕು. ನಾನು ಯಾವುದು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಕೋಟ್ಯಾಧಿಪತಿನಲ್ಲಿ ನಾನು ಸೆಲೆಕ್ಟ್ ಆಗಿದ್ದೆ, ಆದರೆ ಅದು ಮೋಸ. ಅದನ್ನೆಲ್ಲ ದಯವಿಚ್ಛೆಯಿಂದನೇ ಬರೋದು, ಆದರೆ ನಾನು ಬರಲ್ಲ. ಡೋಂಟ್ ಕಮ್ ವಿತ್ ಈ ಬೂಟಾಟಿಕೆಗಳು ಬೇಕಿಲ್ಲ ಇಲ್ಲಿ ಯಾವನಿಗೂ ನಿಮ್ಮದು. ಯಾವುದಕ್ಕೆ ಬಿಗ್ ಬಾಸ್ಗೆಲ್ಲ ಬರಲ್ಲ. ನೀವು ನನಗೆ ತುಂಬ ಇಷ್ಟ. ಓಕೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಹೆಂಗೆ ಇರಬೇಕು? ಇಲ್ಲ ಸರ್, ನಿಮ್ಮಲ್ಲೂ ಗಾಸಿಪ್ ಆಗಿತ್ತು ಹೆಣ್ತಿನ ಬಿಡ್ತಾರೆ ಅಂತ. ಅದೆಲ್ಲ ಗಾಸಿಪ್ ಅಂತ ಅನ್ಕೊಂಡಿದ್ದೀನಿ. ಆ ಥರ ಎಲ್ಲ ಮಾಡ್ಕೋಬಾರ್ದು. ದರ್ಶನ್ ಈಚೆ ಬರಬೇಕು. ನಾನಿದ್ದೀನಿ ದರ್ಶನ್ಗೆ, ನಾನು ಅವನ್ನ ಈಚೆ ಕರ್ಕೊಂಡೇ ಬರ್ತೀನಿ, ಖಂಡಿತ ಕರ್ಕೊಂಡ್ಬರ್ತೀನಿ. ನಿಮ್ಮ ಹೆಸರು ಗೊತ್ತು, ನಿಮ್ಮ ಹೆಂಡತಿ ಹೆಸರು ಗೊತ್ತಿಲ್ಲ, ಮರ್ತ್ಬಿಟ್ಟಿದ್ದೀನಿ ನಾನು. ಅಂದ್ರೆ ಈಗ ನಿಮ್ಮ ಪವಾಡದಿಂದ ದರ್ಶನ್ ಅವ್ರ ಆಚಾರ ಬರ್ತಾರೆ. ಹೌದು, ನಾನು ದರ್ಶನ್ ಅವ್ರನ್ನ ಖಂಡಿತ ಕರ್ಕೊಂಡ್ ಬರ್ತೀನಿ. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ? ಗ್ರಹಗತಿ ಸಂದಾಕಿಲ್ವಂತೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ಟಾಪ ಬತ್ತಾನೆ ಅಂತ ಸಿತಿ ಬುದ್ಧಿ ಜೋಯಿಸ್ರಿ ಹೇಳವ್ರೆ. ಅವಳು ವಿಜಯಲಕ್ಷ್ಮಿ ಹೋಗಿ ಎಲ್ಲಿ ಅದು ನನಗೆ ಹೇಳಕ್ ಬರ್ತಾ ಇಲ್ಲ. ಆ ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡಿಸಿದ್ದಾಳೆ. ನಾನು ಬಂದ್ಮೇಲೆ ನಾನು ಖಂಡಿತ ಅವನು ಕರ್ಕೊಂಬರ್ತೀನಿ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ.